ಅಕ್ಸೆ ನನಗೆ ಬೆಸ್ಟ್ ಡಾಕ್ಟರ್. ಜಸ್ಟ್ 1 ಮಂತ್ ಕನ್ಸ್ಯೂಮ್ ಮಾಡಿದ್ದಕ್ಕೆ ನಂಗೆ 10 ವರ್ಷದಿಂದ ಏನ್ ಗ್ಯಾಸ್ಟ್ರಿಕ್ ಇಂದ ತೊಂದರೆ ಆಗ್ತಿತ್ತಲ್ವಾ ಎಲ್ಲಾನು ಸಂಪೂರ್ಣವಾಗಿ ನಿವಾರಣೆ ಆಯ್ತು. ಅಕ್ಸೆ ಹಾಕೊಂಡಿದ್ದೆ. ಈ ಬೇರೆ ಏನಾರು ಮಾಡ್ಬೋದಾ, ಅಕ್ಸೆನ ಉಪಯೋಗಿಸ್ಕೋಬೋದಾ ಅಂತ ಯೋಚನೆ ಮಾಡಿ ನಮ್ಮ ಲೋಕಲ್ ಏನ್ ನಾಟಿ ಮರಿಗಳನ್ನ ಮೇಕೆ ಮರಿಗಳನ್ನ ತಂದೆ ಒಂದು 5-6. ಅದ್ರ ಜೊತೆಗೆ ಒಂದು ಒಳ್ಳೆ ಊತ ಮರಿನ ತಗೊಬಂದು ಸಾಕೊಂಡೆ. ಬೆಳಿಗ್ಗೆ ಒಂದು ಅರ್ಧ ಗಂಟೆ ಕೆಲಸ, ಅಕ್ಸೆನ ಕಟ್ ಮಾಡ್ಕೊಬರೋದು, ಆಮೇಲೆ ನೇಪಿಯರು. ಓಕೆ, ಬೆಳಿಗ್ಗೆಗೆ ಸಾಯಂಕಾಲಕ್ಕೆ ಎಷ್ಟು ಬೇಕೋ ಅಷ್ಟು ಸಫಿಶಿಯಂಟ್ ಕಟ್ ಮಾಡ್ಕೊಬಂದು ಒಂದು 5-6 ಮೇಕೆ ಮರಿಗಳನ್ನ ಕಟ್ಕೊಂಡೆ. ಅದಾದ್ಮೇಲೆ ಅದು ಫಲ ಕೊಟ್ಟು ಒಂದು 4-5 ಮರಿಗಳಾದವು. ಇವಾಗ ರೈತರು ಏನ್ ಮಾಡ್ಬೋದು ಅಂದ್ರೆ ಸಿಂಪಲ್ ಆಗಿ ಅಕ್ಸೆ ಮತ್ತೆ ನೇಪಿಯರ್ ಬೆಳ್ಕೊಂಡು ವರ್ಷಕ್ಕೆ ಆರಾಮಾಗಿ ಒಂದು 1 ಲಕ್ಷದಿಂದ 1.5 ಲಕ್ಷವರೆಗೂ ಆದಾಯ ಮಾಡ್ಕೋಬಹುದು. ಅಕ್ಸೆ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ವರ್ಕ್ ಸ್ಟಾರ್ಟ್ ಮಾಡಿದಾಗಿಂದ ಬ್ಯಾಂಗ್ಳೂರಲ್ಲೇ ಸ್ಟೇ ಮಾಡಿದ್ದು. ಅವಾಗ ನಾನು ಏನ್ ಮಾಡ್ತಾ ಇದ್ದೆ, ಆಚೆ ಕಡೆ ಫುಡ್ ತಿಂತಾ ಇದ್ದೆ. ಸೊ ನನ್ನ ರೊಟೀನ್ ಎಲ್ಲ ಚೇಂಜ್ ಆಗಿ ಸೋಡಾ ಬೆರೆಸಿರೋ ಆಹಾರ ತಿನ್ನೋದ್ರಿಂದ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗಿತ್ತು. ಒಂದ್ಸರಿ ನಾನು 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಿಸ್ ಮಾಡ್ಬಿಟ್ರೆ ಅವತ್ತಿನ ದಿನ ಪೂರ್ತಿ ನಂದು ತಲೆನೋವು ಸ್ಟಾರ್ಟ್ ಆಗುತ್ತೆ, ಇಲ್ಲ ಇಂಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಆ ಥರ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಒಂದ್ಸರಿ ನಂಗೆ ನಾವು ನಮ್ಮ ತೋಟದಲ್ಲಿ ಅಕ್ಸೆ ಬೆಳೀತಾ ಇದೀವಲ್ವಾ, ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಗೊತ್ತಾಯ್ತು ಅಕ್ಸೆಯಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ. ಅವಾಗ ನಾನು ಏನ್ ಮಾಡಿದೆ, ಅಕ್ಸೆ ತಗೊಂಡ್ ಬಂದು ಅದನ್ನ ಪೌಡರ್ ಮಾಡ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ವಾರ್ಮ್ ವಾಟರ್ ಅಲ್ಲಿ ಒಂದ್ ಸ್ವಲ್ಪ 1 ಸ್ಪೂನ್ 1/4 ಸ್ಪೂನ್ ಅಷ್ಟು ಅಕ್ಸೆ ಪೌಡರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಸ್ವಲ್ಪ ಉಪ್ಪು ಹಾಕೊಂಡು ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ವಿತಿನ್ 1 ಮಂತ್ ನಾನು ರಿಸಲ್ಟ್ ನೋಡಿದೀನಿ. ಇವಾಗ ನಾನು ಯಾವುದೇ ಟೈಮಲ್ಲಿ ಬ್ರೇಕ್ಫಾಸ್ಟ್ ತಿಂದ್ರು, ಯಾವ ಕ್ವಾಂಟಿಟಿಯಲ್ಲಿ ನಾನು ಬ್ರೇಕ್ಫಾಸ್ಟ್ ತಿಂದ್ರು ನನಗೆ ತಲೆನೋವು ಅಥವಾ ಇಂಡೈಜೆಷನ್ ಅಥವಾ ಗ್ಯಾಸ್ಟ್ರಿಕ್ ಯಾವುದೇ ಆದ ಸಮಸ್ಯೆನೇ ಇಲ್ಲ. ಸರ್ ನೋಡಿ, ನಾನು ಫಸ್ಟ್ ಮೇಕೆ ಸಾಕ್ಬೇಕು ಅಂತ ಅಂದಾಗ ಎಲ್ಲಿ ನಮ್ಮ ಸುತ್ತಮುತ್ತ ಏನೇನ್ ಸಂತೆಗಳು ನಡೆಯುತ್ತೆ ಅದ್ರ ಬಗ್ಗೆ ತಿಳ್ಕೊಂಡು ಇಲ್ಲಿ ಲೋಕಲ್ ಯಾರು ಮೇಕೆ ಮರಿಗಳು ಸಾಕ್ತಾ ಇರ್ತಾರಲ್ಲ ಅವ್ರ ಸಹಾಯದಿಂದ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬಂದೆ ಸಂತೆಯಿಂದ. ಅದಾದ್ಮೇಲೆ ರೈತರಿಗೆ ಅವ್ರ ಹತ್ರನೇ ತಿಳ್ಕೊಂಡೆ ಏನನ್ನ ಆಹಾರ ಕೊಟ್ರೆ ಒಳ್ಳೆ ಬೆಳವಣಿಗೆ ಆಗುತ್ತೆ. ಆಮೇಲೆ ಇವಾಗ ಮೊದಲನೇ ಸೂಲಾಗಿತ್ತು ಕೆಲವಕ್ಕೆ, ಅವು ಏನಾಯ್ತು ಅಂದ್ರೆ ಒಂದೊಂದು ಮರಿಗಳು ಕೊಡ್ತು. ಅದಾದ್ಮೇಲೆ ಕೆಲವು ಮರಿಗಳು 2ನೇ ಸೂಲಾಗಿರೋದ್ರಿಂದ 2 ಮರಿಗಳು ಕೊಡ್ತು. ಅದು ಏನಾಗುತ್ತೆ ಅಂದ್ರೆ ಅದೇ ಇವಾಗ ನೀವು ನೋಡ್ಬೋದು, ಅದ್ರಲ್ಲಿ ಕೆಲವು ಸಣ್ಣ ಮರಿಗಳೆಲ್ಲ ಇದಾವೆ, ಅವೆಲ್ಲ ಬೆಳವಣಿಗೆ ಆಗಿ ಅದೆಲ್ಲ ಗಂಡು ಮರಿ ಆಗಿರೋದ್ರಿಂದ ಒಳ್ಳೆ ಕಾಸ್ಟ್ಗೆ ಸೇಲ್ ಮಾಡ್ಬೋದು. ಆ ರೈತರಿಗೆ ಏನಾಗುತ್ತೆ ಅಂದ್ರೆ ಈ ತರ ಬೆಳೆಸ್ಕೊಳೋದ್ರಿಂದ ಒಂದು ಸಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಪ್ರತಿ 6 ತಿಂಗಳಿಗೊಂದ್ಸಲಿ ಫಲ ಕೊಟ್ಟಾಗ ಅದನ್ನ ಮಾರಿದಾಗ ಒಳ್ಳೆ ರೇಟ್ ಸಿಗುತ್ತೆ. ನೀವು ದೊಡ್ಡದು ಮಾರ್ಬೋದು, ಮರಿಗಳ್ನು ಮಾರ್ಬೋದು. ಯಾವುದೇ ಒಂದು ಮರಿ ಸೇಲ್ ಮಾಡೋದಕ್ಕೂ ಅವರೇ ಹುಡುಕೋ ಬಂದು ನಮ್ಮ ಹತ್ರ ಇದೆ ಅಂತ ಗೊತ್ತಾರೆ ಸಾಕು, ಆಟೋಮೆಟಿಕ್ ಆಗಿ ಬಂದು ತಗೊಂಡು ಹೋಗ್ತಾರೆ. ಇನ್ನೊಂದೇನಂದ್ರೆ ಇವಾಗ ನಮ್ದು ಯಾವುದೇ ಕಷ್ಟ ಕಾಲದಲ್ಲಿ ರೈತರಿಗೆ ಸಿಗೋಂಥ ಇನ್ಸ್ಟೆಂಟ್ ಅಮೌಂಟ್ ಅಂದ್ರೆ ಈ ತರ ಅನಿಮಲ್ಸ್. ಯಾವ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಾಗ ನಾನು ಕೆಲವು ಸ್ನೇಹಿತರೆಲ್ಲ ಮೇಕೆ ಫಾರ್ಮ್ ಎಲ್ಲ ಮಾಡಿರೋರೆಲ್ಲ ಓಕೆ ಹೊರ ರಾಜ್ಯದೆಲ್ಲ ಕೆಲವು ಸಾಕ್ರಿ ಅಂತ ಹೇಳಿದ್ರು. ಬಟ್ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದ್ರೆ ನಾವು ಸ್ಥಳೀಯ ಮೇಕೆಗಳನ್ನ ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ಮಾರಾಟ ಮಾಡೋದಕ್ಕೂ ಮತ್ತೆ ಖರೀದಿ ಮಾಡೋದಕ್ಕೂ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಅದಕ್ಕೆ ಒಳ್ಳೆ ರೇಟು ಇಲ್ಲೇ ಸಿಗೋದು. ಓಕೆ, ಯಾಕಂದ್ರೆ ಇವಾಗ ಹೊರ ರಾಜ್ಯದ ತಂದಿದ್ದು ನಾವು ಬೇರೆ ಕಡೆ ಸಾಗಿಸಿ ಮಾರಾಟ ಮಾಡ್ಬೇಕು, ಅದರಲ್ಲೆಲ್ಲ ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಸಿಗುತ್ತೆ. ನಾವು ಇಲ್ಲೇ ನಾವು ಏನು ಸ್ಥಳೀಯವಾಗಿ ಸಿಗುತ್ತಲ್ಲ ಅದನ್ನ ನಮ್ಮ ಲೋಕಲ್ ಮಾರ್ಕೆಟಲ್ಲೇ ಒಳ್ಳೆ ಆದಾಯಕ್ಕೆ ಮಾರ್ಕೋಬಹುದು. ರೈತರಿಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಇನ್ನೊಂದೇನಂದ್ರೆ ಇವಾಗ ಹೊರಗಡೆಯಿಂದ ತಂದಿರೋವು ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ಕೂಡ ತುಂಬಾ ಕಷ್ಟ ಆಗ್ಬೋದು. ಇವಾಗ ನೋಡಿ, ನಮ್ದು ಬಯಲುಸೀಮೆ ಆಗಿರೋದ್ರಿಂದ ಬೇರೆ ಕಡೆಯಿಂದ ತರೋದು ಓಕೆ ಅಡ್ಜಸ್ಟ್ ಆಗ್ದಲ್ಲೇ ಇರ್ಬೋದು, ಅದಕ್ಕೆ ರೋಗಗಳು ಕೂಡ ತುಂಬಾ ಅಟ್ಯಾಕ್ ಆಗ್ಬೋದು. ಸೊ ಹಾಗಾಗಿ ಸ್ಥಳೀಯ ಮೇಕೆ ಸೆಲೆಕ್ಟ್ ಮಾಡ್ಕೊಳೋದು ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ರೈತರಿಗೂ ಕೂಡ ಮ್ಯಾನೇಜ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಯಾಕಂದ್ರೆ ಅವು ತಿನ್ನೋ ಪದಾರ್ಥಗಳು ಕೂಡ ಇವಾಗ ಅಕ್ಸೆ ಆಗಿರ್ಬೋದು, ನೇಪಿಯರ್ ಆಗಿರ್ಬೋದು, ಅವೆಲ್ಲ ತುಂಬಾ ಲೋಕಲ್ ಅಲ್ಲೇ ಸಿಗೋದ್ರಿಂದ ಮ್ಯಾನೇಜ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಜನಗಳು ಅಷ್ಟೇ, ಇವಾಗ ನಮ್ಮ ಕಡೆ ಎಲ್ಲ ಲೋಕಲ್ ಮಾರ್ಕೆಟ್ಗಳೆಲ್ಲ ಪ್ರಿಫರ್ ಮಾಡೋದೇ ಲೋಕಲ್ ತಳಿಗಳನ್ನ. ಓಕೆ, ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಇವಾಗ ಹಳ್ಳಿಗಳ ಕಡೆ ತುಂಬಾ ಫಂಕ್ಷನ್ಗಳಾಗುತ್ತೆ, ಆವಾಗ ಜನಗಳು ಪ್ರಿಫರ್ ಮಾಡೋದು ಯಾಕೆ ಲೋಕಲ್ ಅದಂದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನೇ ನಮ್ಮ ಹತ್ರನೂ ಬಂದು ಕೇಳ್ತಾರೆ. ನಮ್ಮ ರೈತರು ಅಥವಾ ನಮ್ಮ ಯಾರೇ ಇವಾಗ ಕೃಷಿಗೆ ಬರೋರು ಶೆಡ್ಗೋಸ್ಕರ ಅಂತ ತುಂಬಾ ದುಡ್ಡು ಖರ್ಚು ಮಾಡ್ತಾರೆ. ನಾನು ಏನು ಮಾಡಿದ್ದೀನಿ ಅಂದರೆ ಸಿಂಪಲ್ ಆಗಿ ನಾನು ಒಂದು ಚೈನ್ ಲಿಂಕ್ ಮೆಶ್ ತೊಗೊಬಂದ್ಬಿಟ್ಟು ನಮ್ಮ ತೋಟದಲ್ಲೇ ಬಿದ್ದಿರುವಂಥ ಅಕ್ಸೆ ಗಿಡದ್ದು ಇವು ಕಡ್ಡಿಗಳು ಅಥವಾ ಅವನ್ನ ತೊಗೊಬಂದು ಒಂದು ಚಿಕ್ಕದಾಗಿ ಒಂದು ಶೆಡ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಹೊತ್ತೆಲ್ಲ ನಾನು ಇಲ್ಲಿ ಬಿಟ್ಕೊಂಡು ರಾತ್ರಿ ಹೊತ್ತು ನಮ್ದು ಹಸು ಶೆಡ್ ಏನಿದೆ ಅದ್ರೊಳಗಡೆ ಇಟ್ಕೊಂಡು ರಾತ್ರಿ ಹೊತ್ತು ಮೇವು ಹಾಕೊತೀನಿ. ಆಮೇಲೆ ಯಾವಾಗನಾರ ಓಕೆ ನಮ್ಮ ತೋಟದೊಳಗಡೆ ಬಿಡ್ತೀನಿ, ಯಾವಾಗ ನಮ್ಮ ಮೇವು ಜಾಸ್ತಿ ಇರುತ್ತಲ್ಲ ಮಳೆಗಾಲದಲ್ಲೆಲ್ಲ, ಆವಾಗ ಆಟೋಮೆಟಿಕ್ಕಾಗಿ ಕೆಲವು ಕಡೆ ಬಿಟ್ಟಾಗ ಅವು ಅಲ್ಲೂ ಮೇಯ್ಕೊಂಡು ಸ್ವಲ್ಪ ಆ್ಯಕ್ಟಿವ್ ಆಗಿ ಅಡ್ಡಾಡ್ಕೊಂಡು ಬರುತ್ತೆ. ಆಮೇಲೆ ಇಲ್ಲಿ ನಾವು ಸ್ವಲ್ಪ ಅಕ್ಸೆ ಮತ್ತೆ ಇವೆಲ್ಲ ಹಾಕ್ದಾಗ ನಾನೇನು ಜೋಳ ಗಿಡ ಎಲ್ಲ ಕೆಲವು ಸಲ ಬೆಳಿತೀನಿ, ಮತ್ತೆ ಕಡಲೆಕಾಯ್ದೆಲ್ಲ ಅದು ಬಳ್ಳಿ ಎಲ್ಲ ಹಾಕ್ದಾಗ ಇಲ್ಲಿ ಬಂದು ಮತ್ತೆ ಇಲ್ಲೇ ಮೇಯ್ಕೊಂತಾರೆ, ಆರೋಗ್ಯವಾಗಿರುತ್ತೆ. ಆಮೇಲೆ ರೋಗಗಳು ತುಂಬ ಕಮ್ಮಿ ಆಗುತ್ತೆ. ಅಕ್ಸೆಯಿಂದ ನಮಗೆ ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ. ಒಂದು, ಯಾವಾಗ ಅದು ಅಕ್ಸೆ ಎಲೆಗಳೆಲ್ಲ ಬಿದ್ದಾಗ ಭೂಮಿ ಮೇಲೆ ಮಲ್ಚಿಂಗ್ ಕೂಡ ಆಗುತ್ತೆ. ಆಮೇಲೆ ಅದೇ ಥರ ಇವಾಗ ನಾವು ಪ್ರಾಣಿಗಳಿಗೆ ಒಳ್ಳೆ ನ್ಯೂಟ್ರಿಷನ್ಸ್ ಫುಡ್ಡು ಸಿಗುತ್ತೆ.
ಆಮೇಲೆ ಇನ್ನೊಂದೇನಂದ್ರೆ ಈ ಅಕ್ಸೆಗೆ ನೀವು ನೋಡ್ಬೋದು, ನಾನು ಕೆಲವು ಕಡೆ ಆ ಪೆಪ್ಪರ್ ಕೂಡ ಬೆಳೆಸಿದ್ದೀನಿ. ಅದೇನಾಗುತ್ತೆ ಅಂದ್ರೆ ಇವಾಗ ನಾರ್ಮಲಿ ಅಡಕೆ ತೋಟದಲ್ಲಿ 4 ವರ್ಷ 5 ವರ್ಷ ಮೇಲ್ಪಟ್ಟು ಪೆಪ್ಪರ್ ಗಿಡಗಳನ್ನ ಹಬ್ಬಿಸ್ತಾರೆ. ಬಟ್ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಓಕೆ ಇನಿಷಿಯಲ್ ಇವಾಗ 2 ಇಯರ್ಸ್ ಆಗ್ತಾ ಇದ್ದಂಗೆ ಪೆಪ್ಪರ್ ಒಂದ್ಸಲಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಕ್ಸೆ ಗಿಡಕ್ಕೆ ಹಬ್ಬಿಸ್ದೆ. ಇವಾಗ ಅದು ಒಳ್ಳೆ ರೀತಿಯಲ್ಲಿ ಹಬ್ಬಿದೆ. ಒಂದು ಗಾದೆ ಇದೆ, ಅಕ್ಸ ಬಟ್ಟೆ ತೊಳಿತಾನೆ ಅಕ್ಸೆ ಹೊಟ್ಟೆ ತೊಳೆಯುತ್ತೆ ಅಂತ. ಓಕೆ, ನೀವು ನೋಡ್ಬೋದು ಏಕಾದಶಿ ಟೈಮಲ್ಲೆಲ್ಲ ಪುರೋಹಿತರುಗಳು ಉಪವಾಸ ಬಿಡೋಕ್ಕಿಂತ ಮುಂಚೆ ಅಕ್ಸೆ ಸೊಪ್ಪಿನ ಪಲ್ಯ ತಿನ್ಬಿಟ್ಟು ಅವರು ಉಪವಾಸ ಬಿಡ್ತಾ ಇದ್ರು. ಅದೇ ರೀತಿ ಪ್ರತಿಯೊಬ್ರು, ಇವಾಗ ನಾನು ಹೇಳ್ದಂಗೆ ಅವಾಗ್ಲೇ ನಾವು ಪ್ರತಿ ದಿವಸ ಮನೆಯಲ್ಲಿ ಅಕ್ಸೆ ಗಿಡದ ಎಲೆಯಿಂದ ಪೌಡ್ರ್ ಮಾಡ್ಕೊಂಡು ಕಷಾಯ ತರ ಮಾಡ್ಕೊಂಡು ಮಾರ್ನಿಂಗ್ ಟೈಮ್ ಕುಡಿತೀವಿ. ಅದು ಡಿಟಾಕ್ಸಿಫಿಕೇಶನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು. ಆಮೇಲೆ ಆರೋಗ್ಯಕ್ಕೆ ನಮ್ಗೆ ಇವಾಗ ಯಾರಿಗಾನ ಗಟರ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ, ಅವ್ರಿಗೆ ಅಕ್ಸೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಅಷ್ಟೇ. ಅದು ತುಂಬಾ ನ್ಯೂಟ್ರಿಷನಿಸ್ಟ್ ಆಗಿರೋದ್ರಿಂದ ಅವಕ್ಕೆ ನಾವು 1 ಟೈಮ್ ಅಕ್ಸೆ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನೀವು ನೋಡ್ಬೋದು ಪ್ರತಿಯೊಂದು ಮೇಕನ್ನು ಎಷ್ಟು ಇಷ್ಟಪಟ್ಟು ತಿಂತವೆ ಅಂದ್ರೆ, ಏನ್ ಹಾಕಿದೀವಿ ಅಕ್ಸೆ ಅದು ಪ್ರತಿಯೊಂದು ಕೂಡ ಇಷ್ಟಪಟ್ಟು ತಿಂತವೆ. ಹೆಂಗೆ ಇವಾಗ ನೇಪಿಯರ್ಗಿಂತ ಅವು ಅಕ್ಸೆ ತುಂಬಾ ಇಷ್ಟಪಟ್ಟು ತಿಂತವೆ. ಆಮೇಲೆ ಕಳ್ಳೆ ಬಳ್ಳಿ ಹೆಂಗ್ ಕೂಡ ಹಂಗೆ ಅದೇ ರೀತಿ ಅಕ್ಸೆ ಕೂಡ ಅವಕ್ಕೆ ತುಂಬಾ ಇಷ್ಟ. ನೀವು ನೋಡ್ಬೋದು ನನ್ನ ಜಮೀನಲ್ಲಿ ತುಂಬಾ ಅಕ್ಸೆ ಹಾಕಿದ್ದೀನಿ. ನಾನು ಅವಾಗ್ಲೇ ಇನಿಷಿಯಲ್ ಸ್ಟೇಜ್ ಅಲ್ಲಿ ತೋಟ ಕಟ್ಟಬೇಕಾದ್ರೆ ಏನು ಬೆನಿಫಿಟ್ಸು ಅಕ್ಸೆಯಿಂದ ತಿಳ್ಕೊಂಡಾಗ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಆಮೇಲೆ ಅಡಿಕೆಗೆ ನಮ್ದು ಬಯಲ್ಸೀಮೆ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ನೆರಳು ಪ್ರೊವೈಡ್ ಮಾಡಬೇಕು ಅಂತ ಅನ್ಕೊಂಡಾಗ ನಮ್ಗೆ ಯಾವ್ದು ಬೇಗ ಓಕೆ ನೆರಳು ಪ್ರೊವೈಡ್ ಮಾಡೋ ಅಂತ ಗಿಡ ಅಂತ ನೋಡಿದಾಗ ಅಕ್ಸೆ ಅಂತ ತಿಳ್ಕೊಂಡೆ. ಅದನ್ನ ನಾನು ತುಂಬಾ ಹತ್ರದಲ್ಲಿ ಹಾಕೊಂಡೋಗಿದ್ದೆ. ಇವಾಗ ನೀವು ನೋಡ್ಬೋದು ಅಕ್ಸೆ ಅದ್ರ ಎಲೆ ಉದುರುತ್ತಾ ಇರುತ್ತೆ. ಉದ್ರಿ ಒಳ್ಳೆ ಕಾಂಪೋಸ್ಟ್ ಕೂಡ ಆಗುತ್ತೆ ಒಂದು. ಆಮೇಲೆ ಇನ್ನೊಂದೇನಾದ್ರೆ ಒಂದು ಲೇಯರ್ ಆಫ್ ಮಲ್ಚಿಂಗ್ ಕೂಡ ಕ್ರಿಯೇಟ್ ಮಾಡುತ್ತೆ. ಬೇಸಿಗೆಗಾಲದಲ್ಲಿ ನಾವೇನ್ ನೀರ್ ಬಿಟ್ಟಿರ್ತೀವಿ ಅದು ಬೇಗ ಒಣಗಲ್ಲ. ಆಮೇಲೆ ನೀವು ನೋಡ್ಬೋದು ಅಕ್ಸೆ ಬೀಜ ಕೂಡ ಅಷ್ಟೇ, ನಾವು ಅದನ್ನ ಮಾರಾಟ ಮಾಡ್ಬೋದು. ಯಾರು ಸಾವಯವ ಪದ್ಧತಿಯಲ್ಲಿ ತೋಟ ಕಟ್ತಾ ಇರ್ತಾರೆ ಅವ್ರಿಗೆ ಕೊಟ್ರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಯಾಕಂದ್ರೆ ಇವಾಗ ಕೆಮಿಕಲ್ ಫರ್ಟಿಲೈಸರ್ ಹಾಕಿ ಬೆಳ್ಸಿರೋ ಅಂತ ಇದಿರೋದ್ರಿಂದ ಅದ್ರಲ್ಲಿ ಹುಳಗಳು ಇರ್ಬೋದು, ಓಕೆ ಸೀಡೆ ಬಂದಿರುತ್ತೆ, ಆ ಥರದ್ರೆಲ್ಲ ಬಳಸೋದ್ರಿಂದ ಅವ್ರಿಗೂ ಬೆಳವಣಿಗೆ ಮೀನ್ಸ್ ಬೇಗ ಚಿಗುರಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ನಾನು ಅಕ್ಸೆ ಹಾಕಿದಾಗ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಕಳೆ ಕ್ಲೀನ್ ಮಾಡ್ಕೋಬೇಕು. ಯಾಕಂದ್ರೆ ಮಳೆಗಾಲದಲ್ಲಿ ಹಾಕಿದ್ದು ನಾನು. ಏನಂದ್ರೆ ಮಳೆಗಾಲದಲ್ಲಿ ಅದಕ್ಕೆ ಸಫಿಷಿಯಂಟ್ ನೀರು ಸಿಗುತ್ತೆ, ಬೇಗ ಗ್ರೋತೆ. ಫಸ್ಟ್ 1.5 ಮಂತ್ ಸ್ಲೋ ಗ್ರೋತ್ ಇರುತ್ತೆ. ಆಮೇಲೆ ಒಂದ್ಸಲಿ ಅದು ಸೆಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ ವಿತಿನ್ ಎ ಸ್ಪ್ಯಾಮ್ ಆಫ್ 3 ಮಂತ್ಸ್ ಅಲ್ಲಿ ಓಕೆ ಅದು 5 ರಿಂದ 6 ಅಡಿ ಮೇಲ್ ಬಂದ್ಬಿಡುತ್ತೆ. ಅವಾಗ ನಾವೇನ್ ಮಾಡ್ತಾ ಇದ್ದೆ, ಚಾಪ್ ಅಂಡ್ ಡ್ರಾಪ್ ಮಾಡ್ಕೊಂತ ಇದ್ದೆ. ಚಾಪ್ ಅಂಡ್ ಡ್ರಾಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಕಡ್ಡಿ ಕೂಡ ಒಳ್ಳೆ ಕಾಂಪೋಸ್ಟ್ ಮೆಟೀರಿಯಲ್. ಅದು ಅಡಕೆ ಗಿಡಕ್ಕೆ ಸಫಿಷಿಯಂಟ್ ನ್ಯೂಟ್ರಿಷನ್ ಕೊಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಮೈಕ್ರೋಬಿಯಲ್ ಆಕ್ಟಿವಿಟಿ, ಮೈಕ್ರೋ ಆರ್ಗಾನಿಸಮ್ಸ್ ಓಕೆ ಅದನ್ನ ತಿಂದು ನೀಟಾಗಿ ಅದಕ್ಕೆ ಗೊಬ್ಬರ ಮಾಡಕ್ ಕೊಡುತ್ತೆ. ನಾನು ನಮ್ಮ ಮೇಕೆಗಳಿಗೆ ತೋರಿಸ್ದೆ, ಅದರಲ್ಲಿ ಹಾಲು ಹೆಚ್ಚಿಗೆ ಮಾಡೋದಕ್ಕೆ ಅಕ್ಸೆ ಮಾತ್ರ ತುಂಬಾ ಪ್ರಾಮುಖ್ಯತೆ ಇದೆ. ಆಮೇಲೆ ನಾವು ಕೂಡ ಅಷ್ಟೇ, ನಾನು ನಮ್ಮ ಫ್ಯಾಮಿಲಿಯವರು ಪ್ರತಿ ದಿವಸ ಅಕ್ಸೆದು ಪೌಡ್ರ್ ಮಾಡಿಕೊಂಡು ಬೆಳಗ್ಗೆ ಬಿಸಿ ನೀರಲ್ಲಿ ವಾಮ್ ವಾಟರಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಅದು ಕಷಾಯ ಮಾಡ್ಕೊಂಡು ಕುಡಿತೀವಿ. ಅದು ನಮ್ಮ ಆರೋಗ್ಯ, ಎಸ್ಪೆಷಲಿ ನನಗೆ ಓಕೆ ಡೈಜೆಷನ್ನು ಆ ಥರ ಸಣ್ಣ ಪುಟ್ಟ ಯಾವಾಗನಾರ ಪ್ರಾಬ್ಲಮ್ ಇದ್ದಾಗ ಅದು ತುಂಬ ಹೆಲ್ಪ್ ಮಾಡಿದೆ. ಆಮೇಲೆ ಎಸ್ಪೆಷಲಿ ಗ್ಯಾಸ್ಟ್ರಿಕ್ಗೆ ಓಕೆ ನನಗೆ ಮುಂಚೆ ಏನಾಗ್ತಾ ಇತ್ತು ಅಂದರೆ, ನಾವು IT ಕಂಪ್ನಿಯಲ್ಲಿ ಇರೋದ್ರಿಂದ ರ್ಯಾಂಡಮ್ ಅಂದರೆ ರೆಗ್ಯುಲರ್ ಟೈಮಲ್ಲಿ ಊಟ ಎಲ್ಲ ಮಾಡ್ತಾ ಇರಲಿಲ್ಲ. ಆಮೇಲೆ ನಮ್ಮದು ರೊಟೀನ್ ಲೈಫು ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ಹಾಗಾಗಿ ನನಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇತ್ತು. ಆಮೇಲೆ ನಾನು ಯಾವಾಗ ಈ ಅಕ್ಸೆ ಬಗ್ಗೆ ತಿಳ್ಕೊಂಡೆ, ಆವಾಗ ನಾನು ಡೈಲಿ ಕನ್ಸ್ಯೂಮ್ ಮಾಡೋದು ಸ್ಟಾರ್ಟ್ ಮಾಡಾದ್ಮೇಲೆ ತುಂಬಾ ನನ್ನ ಆರೋಗ್ಯದಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದು ತುಂಬಾ ಕಮ್ಮಿ ಆಗಿದೆ. ಇದೇ ಅಕ್ಸೆ ಎಲೆ ನಾವು ಯಾವುದೇ ಒಂದು ಪ್ರಾಡಕ್ಟ್ ನಮ್ಮ ಇದರಿಂದ ತೋಟದಿಂದ ತಗೊಂಡ್ಬಂದು ತಯಾರಿಸಿದ್ರು ನಾವು ಹೈಜೀನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಇದನ್ನ ತಗೊಂಡ್ ಬಂದು ಫಸ್ಟ್ ಬಿಡಿಸ್ಕೊಂತೀವಿ. ಬಿಡಿಸ್ಕೊಂಡ್ಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬಿಳಿ ಬಟ್ಟೆ ಹಾಕಿ ಆ ಬಟ್ಟೆ ಮೇಲೆ ಚೆನ್ನಾಗಿ ಒಣಗಿಸ್ಕೋತೀವಿ. ಬಟ್ ನಾವು ಅಲ್ಲಿ ಎಲ್ಲಾ ವಾತಾವರಣ ಹೆಂಗಿದೆ, ಅಲ್ಲಿ ಹುಳುಗಳೇನು ಇಲ್ಲ, ಚಿಕ್ಕದು ಅಥವಾ ಧೂಳು ಬರ್ತಾ ಇಲ್ಲ, ಆ ತರ ಒಂದು ಜಾಗನ ಚೂಸ್ ಮಾಡ್ಕೊಂಡು ಒಂದು ಬಿಳಿ ಬಟ್ಟೆ ಹಾಸಿ ಅದ್ರ ಮೇಲೆ ಅಕ್ಸೆ ಎಲೆಗಳನ್ನ ಹಾಕಿ ಅದನ್ನ ಚೆನ್ನಾಗಿ ಒಣಗಿಸ್ತೀವಿ. ಒಂದ್ಸರಿ ಅದು ಚೆನ್ನಾಗಿ ಒಣಗಿದ್ಮೇಲೆ ಅದನ್ನ ಮಿಕ್ಸಿಗೆ ಹಾಕೊಂಡು ಮಿಕ್ಸಿ ಆದ್ಮೇಲೆ ಅದನ್ನ ಜರಡೆ ತಿರ್ಕೊಂಡು ಬಂದಿರೋ ಫೈನ್ ಪೌಡರ್ನೇ ನಾವು ಅಕ್ಸೆ ಪೌಡರ್ ಆಗಿ ಕನ್ಸ್ಯೂಮ್ ಮಾಡ್ತೀವಿ.